ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ 17ನೇ ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಕಂಪ್ಲೀಟಾಗಿ ನೀಟಾಗಿ ಅರ್ಥ ಆಗೋ ರೀತಿಯಾಗಿ ಸ್ಲೀವ್ನ ನಾವು ಯಾವ ರೀತಿ ನೋಟ್ಸ್ ಬರೆಯೋದು, ಹಾಗೆಯೇ ಅದರದ್ದು ರೆಕಾರ್ಡ್ ಹೇಗೆ ನಾವು ಬರೆಯೋದು ಅನ್ನೋದನ್ನು ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀನಿ. ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನೀವು ವಿಡಿಯೋಗೆಲ್ಲ ಖಂಡಿತ ಲೈಕ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಲೈಕ್ ಮೇಲೇ ನಮ್ಮ ಕ್ಲಾಸ್ ಅನ್ನೋದು ನಡೀತಾ ಇರೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಇವತ್ತಿನದ್ರಲ್ಲಿ ಸ್ಲೀವ್ದು ಬಾಡಿ ಪಾರ್ಟ್ಸ್, ಫ್ರಂಟು ಬ್ಯಾಕು, ಆಲ್ರೆಡಿ ಪೈಪಿಂಗು, ನೆಕ್ದು ಎಲ್ಲದನ್ನು ನಾನು ನಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಸ್ಲೀವ್ದು ಕೂಡ ನಾನು ಕಟಿಂಗ್ ಮಾಡೋದು, ಹಾಗೆಯೇ ಯಾವ ರೀತಿ ಪೇಪರಲ್ಲಿ ಮಾರ್ಕ್ ಹಾಕೋದನ್ನು ಕೂಡ ನಾನು ಎಲ್ಲದೂ ಹೇಳ್ಕೊಟ್ಟಿದ್ದೀನಿ. ನೀವು ಡೇ 1ನಿಂದ ಕ್ಲಾಸ್ 1ನಿಂದ ನೋಡಿದ್ರೆ ನಿಮಗೆ ಇಲ್ಲಿವರೆಗೂ ನೀಟಾಗಿ ಅರ್ಥ ಆಗುತ್ತೆ. ಹಾಗೆಯೇ ಇದರಲ್ಲಿ ನಾನು ಇದು ಸ್ಲೀವ್ದು ರೆಕಾರ್ಡು, ಹಾಗೆಯೇ ನೋಟ್ಸು ಯಾವ ರೀತಿ ಡ್ರಾಯಿಂಗ್ ಬರ್ಕೊಂಡ್ರೆ ನಮಗೆ ಮುಂದೊಂದು ದಿನ ಯೂಸ್ ಆಗುತ್ತೆ, ನೋಡಿದಾಗ ಸ್ಲೀವ್ಗೆ ಎಲ್ಲ ನಮಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಇದು ಫಸ್ಟು ನಾವು ಮೆಜರ್ಮೆಂಟ್ನ ಬರ್ಕೊಂಡ್ಬಿಡೋಣ. ಇಲ್ಲಿ ಬಂದು ಏನಿದೆ, ತೋಳಿನ ಉದ್ದ ಎಷ್ಟಿದೆ, 4.5, 4.5. ಆನಂತರ ಪ್ಲಸ್ 1.5, ಈ ಥರ ಬರಿಲ್ಲ, ಈ ಥರ ಬರಿಲ್ಲ. ನಿಮ್ಗೆ ಯಾವ ಥರ ಬರೆದ್ರೆ ಅರ್ಥ ಆಗುತ್ತೆ. ಇದು ಕೂಡ ಅರ್ಧ ಇಂಚು, ಇದು ಕೂಡ ಅರ್ಧ ಇಂಚ್ ಆಗುತ್ತೆ. 4.5 ಪ್ಲಸ್ 1.5 ಟೋಟಲ್ ಎಷ್ಟಾಯಿತು ನಮಗೆ? 6 ಇಂಚ್ ಆಯಿತು. ಆನಂತರ ತೋಳಿನ ಅಗಲ ಎಷ್ಟಿದೆ? 7 ಪ್ಲಸ್ 1.5, 8.5 ಇಂಚ್ ಆಯಿತು. ನೋಡಿ ಫ್ರೆಂಡ್ಸ್, ಇದು ತೋಳಿನ ಉದ್ದ ಅಂದರೆ ನಮಗೆ ರೆಡಿ ಇರೋದು 4.5 ಇದೆ, ಪ್ಲಸ್ 1.5 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 6 ಇಂಚ್ ಆಗುತ್ತೆ. ಹೇಗೆ ಅಂದರೆ 4.5 ಇದೆ, ಇದು ನಮಗೆ 1 ಇಂಚು ಸ್ಲೀವ್ ಫೋಲ್ಡಿಂಗಿಗೆ ಬೇಕು, 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗುತ್ತೆ. ಟೋಟಲ್ ನಮಗೆ 6 ಇಂಚ್ ತೊಗೊಂಡ್ರೆ ನಮಗೆ ರೆಡಿ ಸ್ಟಿಚ್ ಆದಮೇಲೆ ಸೇಮ್ 4.5 ಇಂಚ್ ಬಂದಿರುತ್ತೆ. ತೋಳಿನ ಅಗಲ ಎಷ್ಟಿದೆ ನಮಗೆ? ರೆಡಿ ಇರೋದು 7 ಇಂಚ್ ಇದೆ, ಪ್ಲಸ್ ಅದಕ್ಕೆ 1.5 ಇಂಚ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕಾಗತ್ತೆ. ಅದು ಎಷ್ಟಾಗುತ್ತೆ? ನೀವು ಬಾಡಿಯಲ್ಲಿ 1.5 ಇಂಚ್ ತೊಗೊಂಡ್ರೆ ಸ್ಲೀವ್ಗೂ 1.5 ಇಂಚ್ ತೊಗೋಬೇಕು. ಅದರಲ್ಲಿ ಬಟ್ಟೆ ಕಡಿಮೆ ಇದೆ, 1 ಇಂಚ್ ತೊಗೊತೀವಿ ಅಂದರೆ ಈ ಸ್ಲೀವಲ್ಲೂ 1 ಇಂಚ್ ತೊಗೋಬೇಕು. ಅಥವಾ 2 ಇಂಚ್ ತೊಗೊಂಡ್ರೆ ಅಂದರೆ ಇದರಲ್ಲೂ ಕೂಡ ನಾವು 2 ಇಂಚನೇ ತೊಗೋಬೇಕಾಗತ್ತೆ. ಈಗ ನಾನು ಬಾಡಿಯಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರಿಂದ ಈ ತೋಳಿನ ಅಗಲಕ್ಕೂ ಕೂಡ ನಾನು 1.5 ಇಂಚ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟಾಗುತ್ತೆ? 7 ಇಂಚು ಪ್ಲಸ್ 1.5 ಇಂಚು ಸೇರಿಸಿದಾಗ ಎಷ್ಟಾಗುತ್ತೆ? 8.5 ಇಂಚ್ ರೆಡಿ ಫುಲ್ ಟೋಟಲ್ ನಮಗೆ ಬೇಕಾಗಿರೋದು. ಹಾಗೆಯೇ ಇದರದ್ದು ಡೌನ್ ಬಂದು ಎಷ್ಟಿದೆ? 2.5 ಇಂಚ್ ಡೌನ್ ಇದೆ. ಇದಕ್ಕೇನು ಎಕ್ಸ್ಟ್ರಾ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಇದು ಡೌನ್ ಬಂದು 2.5 ಇಂಚ್ ಇದೆ. ಹಾಗೆಯೇ ನಾವು ಶೇಪ್ಗೆ ಎಷ್ಟು ತೆಗಿಬೇಕಂತ ನೋಡೋಣ. ಯಾಕೆಂದರೆ ಒಂದು ಬ್ಲೌಸ್ಗೆ ನಾವು 1 ಇಂಚಿಂದ ತೆಗಿತೀವಿ. 1 ಇಂಚಿಂದ ನಾವು 2 ಇಂಚ್ವರೆಗೂ ಶೇಪ್ನ ತೆಗಿಬೋದು. ನಾರ್ಮಲಾಗಿ ನಾವು ಈ ಅಳತೆ ಬ್ಲೌಸ್ಗಳಿಗೆಲ್ಲ ನಾರ್ಮಲ್ ಬ್ಲೌಸಿಗೆ ಅಂದರೆ ನಾವು ಎಷ್ಟು ತೆಗಿತೀವಿ? 1.5 ಇಂಚ್ ಶೇಪ್ ತೆಗಿತೀವಿ. ಆ 1.5 ಇಂಚ್ ಕೂಡ ನಾನು ಇಲ್ಲಿ ಬರಿತಾ ಇದ್ದೀನಿ. ಈಗ ನಮಗೆ ಬ್ಲೌಸ್ನ ಈಗ ಡ್ರಾಯಿಂಗ್ ಹಾಕ್ಕೊಳ್ಳೋಣ. ಇದನ್ನು ಟೋಟಲ್ 6 ಇಂಚ್ ಇದೆ. 6 ಇಂಚಲ್ಲಿ ನಮಗೆ ಈ 1 ಇಂಚ್ ಏನಿದೆ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಫೋಲ್ಡಿಂಗಿಗೆ ಮಾಡೋಕ್ಕೆ ಬೇಕಾಗುತ್ತೆ. ಇಲ್ಲಿ 1/2 ಇಂಚ್ ಅನ್ನೋದೇನು ಬರುತ್ತೆ, ಇದು ನಮಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಬೇಕಾಗುತ್ತೆ. ಆನಂತರ ಈಗ ನೋಡಿ ಇಷ್ಟಾಯಿತು. ನೀವು ಸ್ಲೀವ್ನ ಶೇಪ್ ಹಾಕೋದು ಈ ಕಡೆನೂ ಮಾಡ್ಬೋದು, ಈ ಕಡೆನೂ ಮಾಡ್ಬೋದು. ನನಗೆ ಫೋಲ್ಡಿಂಗ್ ಇರೋದು ಅಂದರೆ ಸ್ಲೀವ್ ಲೂಸಿಂಗ್ ಇರೋದು ನನಗೆ ಎಡಗಡೆ ಲೆಫ್ಟ್ ಸೈಡ್ ಬರುತ್ತೆ. ನಾನು ಶೇಪ್ ಹಾಕೋದು ಏನಿದ್ರು ಬಲಗಡೆ ಸೈಡ್ನ ಹಾಕ್ತೀನಿ. ನನಗೆ ಅದೇ ರೂಢಿಯಾಗಿದೆ. ಒಬ್ಬೊಬ್ರು ಒಂದೊಂಥರ ಈ ಕಡೆನ ಹಾಕ್ತಾರೆ, ಈ ಕಡೆನ ಹಾಕ್ತಾರೆ. ನಿಮ್ಮ ಆಲ್ರೆಡಿ ಕಲ್ತಿರೋರ್ಗಾದರೆ ನಿಮ್ಗೆ ಯಾವ ಕಡೆ ರೂಢಿ ಇದೆಯೋ ಆ ಕಡೆನೇ ಈ ರೀತಿ ನೋಟ್ಸ್ನ ಬರ್ಕೋಬೋದು ನೀವು. ನೋಡಿ 8.5 ಇಂಚ್ ತೋಳಿನ ಅಗಲ ಇದೆ ನಮಗೆ. ಈ 8.5 ಇಂಚ್ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ನೋಟ್ಸ್ ಅನ್ನೋದು ಇತ್ತು ಅಂದರೆ ಫ್ರೆಂಡ್ಸ್ ನಿಮಗೆ ಖಂಡಿತ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ ಇದು. ನೋಡಿ ನಂತರ ಸ್ಲೀವ್ ಡೌನಿಂಗ್ ಎಷ್ಟಿದೆ? 2.5 ಇಂಚ್ ಡೌನಿಂಗ್ ಇದೆ. ಆ 2.5 ಇಂಚಿಗೂ ನಾನಿಲ್ಲಿ
ಮಾರ್ಕ್ ಮಾಡ್ತಾಯಿದ್ದೀನಿ. ಆನಂತರ ಇಲ್ಲಿ 1.5 ಇಂಚ್ ಏನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅದನ್ನು ಕೂಡ ಇಲ್ಲಿ ನಾನು ಮಾರ್ಕ್ ಹಾಕ್ತಾಯಿದ್ದೀನಿ. ಈ ಸ್ಕೇಲ್ ಬಗ್ಗೆ ಫ್ರೆಂಡ್ಸ್ ನಾನು ಖಂಡಿತ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅದನ್ನು ಆದಷ್ಟು ಯಾರು ನೋಡಿಲ್ಲ ಅವರೆಲ್ಲ ನೀವು ಕಂಪ್ಲೀಟಾಗಿ ನೋಡಿದಾಗ ಖಂಡಿತ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಇದು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನ್, ಇದು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಮಾರ್ಜಿನ್, ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಡೌನಿಂಗ್ ಅನ್ನೋದು ಬರುತ್ತೆ. ಅದನ್ನೇ ನಾನೀಗ ಇಲ್ಲಿ ಒಂದು ಲೈನ್ನ ಹಾಕ್ತೀನಿ. ಆನಂತರ ಇಲ್ಲಿ ನೋಡಿ, ಇಲ್ಲಿ ನಾನು 1 ಇಂಚಿಗೆ ಸ್ಲೀವ್ ಫೋಲ್ಡಿಂಗಿಗೆ ಅಂತ 1 ಇಂಚ್ ಮಾರ್ಜಿನಿಂದ ಮಾರ್ಕ್ ಹಾಕ್ತಾಯಿದ್ದೀನಿ. ಇಲ್ಲಿ ಅದನ್ನು ಮಾರ್ಕ್ ಹಾಕ್ಕೊಂಡ್ಬಿಡೋಣ. ಹಂಗಾದರೆ ನಮಗೆ ರೆಡಿ ನೀಟಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೆ. ನಾವು ಯಾವ ರೀತಿ ಪೇಪರು ಇದರಿಂದ ಬಟ್ಟೆಲಿ ಹಾಕ್ತೀವೋ ಅದೇ ರೀತಿಯೇ ನಾವು ಈ ಸ್ಕೇಲ್ ಇದ್ದರೆ ಇದರಲ್ಲೇ ನಾವು ಕರೆಕ್ಟಾಗಿ ಹಾಕ್ಬೋದು. ನೋಡಿ, ಈ 1.5 ಇಂಚ್ ಇದು ಶೇಪಿಂದು, ಅಂದರೆ ಈ 1.5 ಇಂಚ್ ಆಲ್ರೆಡಿ ನಾವು ಈಗ ಶೇಪ್ ತೊಗೊಂಡಿದ್ದೀವಿ. ಇದರಿಂದನೇ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇರುತ್ತೆ. ಇಲ್ಲಿನೂ ನಾನು 1.5 ಇಂಚನ್ನ ತೊಗೊತಾ ಇದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ ನಾನು ಲೈನ್ನ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿ, ಈ 1.5 ಏನಿದೆ ಇದಕ್ಕೆ ಲೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ನೀವು ಈ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಈ ಕಡೆ 1.5 ಬರೋ ಹಾಗಿಲ್ಲ. ಶೇಪ್ಗೆ ಏನಿದ್ರು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಅದೇ ನಮಗೆ ಶೇಪ್ ಬಂದುಬಿಡುತ್ತೆ. ಇಲ್ಲಿ ಮಾತ್ರ 1.5 ಇಂಚ್ ಅನ್ನೋದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡಿ, ಈ ಮಿಡ್ಲ್ ಎಷ್ಟು ಬರುತ್ತೆ, ಇದು 1 2 3 4 5 6ಕ್ಕೆ ನಮಗೆ ಶೇಪ್ ಬಂದಿದೆ. ಇದು ಸ್ಲೀವ್ದು. ಇದರಲ್ಲಿ ನಾವು ಅರ್ಧ ಇಂಚನ್ನ ಅರ್ಧ ಇಂಚಲ್ಲ, ಅರ್ಧ ಭಾಗ ತೊಗೋಬೇಕಾಗುತ್ತೆ. 1 2 3 6 ನೋಡಿ, ಈ ರೀತಿ ತೊಗೊಂಡು ನೀವು ಕರೆಕ್ಟಾಗಿ ಸೆಂಟರ್ಗೆ ಇದನ್ನು ಇಟ್ಕೊಂಡು ಇಲ್ಲಿ ಅರ್ಧ ಇಂಚ್, ಹಾಗೆಯೇ ಇಲ್ಲಿ ಅರ್ಧ ಇಂಚ್ ನೋಡಿ, ಇಲ್ಲಿ 1/2 ಇಂಚ್, ಇಲ್ಲಿ 1/2 ಇಂಚ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಮಾರ್ಕ್ ಅನ್ನೋದೇನಿದೆ ಈ 1/2 ಇಂಚಿಗೆ ಟಚ್ ಆಗಿ ಈ ಪಾಯಿಂಟಿಗೆ ಕೂಡಬೇಕು. ನಂತರ ಇದು ಹಿಂಭಾಗದ್ದು ಬ್ಯಾಕ್ ಸೈಡಿಗೆ ಬರುವಂಥದ್ದು. ಇದು ಏನಿದೆ 1/2 ಇಂಚಿಗೆ ಟಚ್ ಆಗಿ ಅದೇ ರೀತಿ ಸೇಮ್ ಇದಕ್ಕೆ ಟಚ್ ಆಗಬೇಕು. ಆಗ ನಮಗೆ ಇದು ಮಿಡ್ಲಲ್ಲಿ ಕರೆಕ್ಟಾಗಿ ಫ್ರಂಟ್ ಬ್ಯಾಕ್ ಮುಂಭಾಗ ಹಿಂಭಾಗದ ಶೇಪ್ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಈ ಲೈನಿಂದ ಕೆಳಗಡೆ ಬಂದಿರೋದು ಮುಂಭಾಗಕ್ಕೆ ಬರಬೇಕು, ಈ ಲೈನಿಂದ ಮೇಲೆ ಬಂದಿರೋದು ಹಿಂಭಾಗಕ್ಕೆ ಬರಬೇಕು. ಅದನ್ನ ನಾನು ಕಟಿಂಗಲ್ಲಿ ಕೂಡ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಆದಷ್ಟು ಫ್ರೆಂಡ್ಸ್ ನೀವು ಇದು ಪೆನ್ಸಿಲ್ನ ಯೂಸ್ ಮಾಡಿ, ನಿಮಗೆ ಖಂಡಿತ ಈಸಿ ಆಗುತ್ತೆ. ಆನಂತರ ನಮಗೆ ಇಲ್ಲಿ ಸ್ಲೀವ್ ಲೂಸಿಂಗ್ ಏನಿದೆ 5.5 ಇಂಚ್ ಸ್ಲೀವ್ ಲೂಸಿಂಗ್ ಇದೆ. ಇದು 5.5 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಇದಕ್ಕೆ ಒಂದು ಲೈನ್ನ ಹಾಕ್ಕೊಳ್ಳೋಣ. ಆನಂತರ ಈ ಕಡೆಗೆ ಸ್ವಲ್ಪ 1/2 ಇಂಚ್ ಎಕ್ಸ್ಟ್ರಾ ಬರಲಿ ಅಂತ ಸೇಮ್ ಅದೇ ರೀತಿ ಈ ಲಾಸ್ಟಿಂದ ಇಲ್ಲಿಂದ ಸೇಮ್ 1.5 ಏನಿದೆ ಇದಕ್ಕೆ ಇದು ಕೂಡ ಇದು ಈ ರೀತಿಯಾಗಿ ಹಾಕ್ಕೋಬೇಕು. ಈಗ ಇದನ್ನು ನಾವು ಯಾವ ರೀತಿ ಅನ್ನೋದನ್ನು ನೋಡೋಣ. ಒಟ್ಟು ಟೋಟಲ್ಲು ನಾವೆಲ್ಲ ಸೇರಿನೇ ತಗೊಂಡಿರುವಂಥ ಅಳತೆ ಇದು. ಇದರಿಂದ ನಾವು ಇದು 0 1 2 3 4 5 6 7 8 9 ಇಲ್ಲಿ 10. ಈಗ ಇದನ್ನು ನಾವು ಕರೆಕ್ಟಾಗಿ ಯಾವ ರೀತಿ ಅನ್ನೋದನ್ನು ಇಲ್ಲಿ ಬರೆಯೋಣ. ಆದಷ್ಟು ನೀವು ಪೆನ್ಸಿಲಲ್ಲಿ ಡ್ರಾಯಿಂಗ್ ಮಾಡ್ಕೊಳ್ಳಿ. 0 to 3 ಫುಲ್ಲು ಪೂರ್ಣ ಉದ್ದ, ತೋಳಿನ ಉದ್ದ ಎಲ್ಲ ಸೇರಿ ಇರುವಂಥ ತೋಳಿನ ಉದ್ದ. ಆನಂತರ
ಇಲ್ಲಿ ನಾವು 0ದಿಂದ 9 0ದಿಂದ 9 ಏನು ಬಂದಿದೆ, ತೋಳಿನ ಅಗಲ ಬಂದಿದೆ. ತೋಳಿನ ಅಗಲ ಬಂದಿದೆ. ಆ ನಂತರ ನಮಗೆ 0ದಿಂದ 1 ಏನಿದೆ, 1 ಇಂಚು ಎಕ್ಸ್ಟ್ರಾ ಸ್ಲೀವ್ ಫೋಲ್ಡಿಂಗಿಗೆ ಇದನ್ನು ನೀವು ಸಪ್ರೇಟಾಗಿ 1 ಇಂಚು ಲೈನ್ ಹಾಕಬೇಕು. ಆವಾಗ ಮಾತ್ರ ನಮಗೆ ಈ ಶೇಪ್ ಅನ್ನೋದು ತೆಗಿಯೋಕ್ಕೆ ಬರುತ್ತೆ. ಅದಕ್ಕಂತ 1 ಇಂಚು ಎಕ್ಸ್ಟ್ರಾ ನೀವು 1 ಇಂಚು ಈ ಥರ ಲೈನ್ ಹಾಕಿನೇ ತೊಗೋಬೇಕಾಗತ್ತೆ. ಇಲ್ಲೇನು 1/2 ಇಂಚಿಗೆ ಸೇರಿಸಿರ್ತೀವಿ. ಇಲ್ಲೇನು ಮತ್ತೆ ಒಂದೇನು ತೊಗೊಳೋದೇನು ಬೇಕಾಗಿಲ್ಲ. ಬಟ್ಟೆಯಲ್ಲಿ ಬೇಕಿದ್ದರೆ ತೊಗೋಬೋದು. ಆದರೆ ಇದನ್ನು ಮಾತ್ರ ಕಂಪಲ್ಸರಿ 2 ಲೈನ್ ಹಾಕಲೇಬೇಕು. 0ದಿಂದ 1 ಏನಿದೆ ನಮಗೆ ಮಡಚಕ್ಕೆ, ತೋಳಿನ ಮಡಿಕೆ, ತೋಳಿನ ಮಡಚೋದಕ್ಕೆ ಇದು ಎಷ್ಟು ತೊಗೋಬೇಕು, 0ದಿಂದ 1 ಇಂಚು ಅಗಲ ಇರುತ್ತೆ ಇದು. ಆನಂತರ ಏನಿದೆ ನಮಗೆ 3ರಿಂದ 2 ಏನಿದೆ ತೋಳಿನ ಡೌನ್, ತೋಳಿನ ಡೌನ್ ಇದೆ. ಮತ್ತು 3ರಿಂದ 4 ಏನಿದೆ, 3ರಿಂದ 4 ಏನು ಬಂದಿದೆ ನಮಗೆ ಶೇಪ್, ತೋಳಿನ ಶೇಪ್ ಬಂದಿದೆ. ಆನಂತರ 4ರಿಂದ 5 ತೋಳಿನ ರೌಂಡ್ ಶೇಪಲ್ಲಿ ಬರಬೇಕಲ್ಲ, ಹಾಗಾಗಿ ಇದು ರೌಂಡ್. ನಂತರ ಏನಿದೆ 5ರಿಂದ 10 ರೌಂಡಿನ ಅರ್ಧ ಭಾಗ, ಸೇಮ್ 10ರಿಂದ 4 ಅರ್ಧ ಭಾಗ. ಇದು ಒಂದು ಬಂತು ಅಂದರೆ ನಿಮಗೆ ಈ 5ರಿಂದ 10 ತೊಗೋಬೋದು ಅಥವಾ 4ರಿಂದ 10 ಕೂಡ ತೊಗೋಬೋದು. ಸೇಮ್ ಅರ್ಧ ಭಾಗ ಇರುತ್ತೆ. ಇಲ್ಲಿ ನಮಗೆ 5ರಿಂದ 6 ಏನಿದೆ ತೋಳಿನ ಹೆಚ್ಚಿಗೆ, ತೋಳಿಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿರ್ತೀವಿ. ಎಕ್ಸ್ಟ್ರಾ ಭಾಗ ತೊಗೊಂಡಿರೋದಕ್ಕೆ ಇದು ತೋಳಿಗೆ ಹೆಚ್ಚಿಗೆ ತೊಗೊಂಡಿರುವಂಥದ್ದು. ಆ ನಂತರ ಏನಿದೆ 7ರಿಂದ 8 ಏನಿದೆ ತೋಳಿನ ಮುಂಭಾಗದ ಅಗಲ. ಅಂದರೆ ಇದು ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಆದರೂ ನಾವು ಈ ರೀತಿ ಹಾಕ್ಕೊಂಡಾಗ ಏನಾಗುತ್ತೆ, 1.5 ಇಂಚಿಗೆ ನಾವು ಸ್ಟ್ರೇಟ್ ಸ್ಟಿಚ್ ಹಾಕ್ಬಿಟ್ವಿ ಅಂದರೆ ಟೇಪ್ ಹಿಡಿದು ಅದು ಮಾಡಿ ತುಂಬ ತಲೆನೋವು ಬರದೇ ಇರೋಕ್ಕೆ ಈಸಿ ಆಗಬೇಕಂದ್ರೆ ಈ ರೀತಿ 1.5 ಇಲ್ಲಿ ಏನು ತೊಗೊಂಡಿರ್ತಾರೋ ಅದೇ ಮೆಜರ್ಮೆಂಟ್ ಇಲ್ಲಿ ತೊಗೊಂಡ್ಬಿಟ್ಟಾಗ ನಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ ಅದು. ಇದು ಅಷ್ಟೇ 8ರಿಂದ 9 ಏನಿದೆ ಸೇಮ್ ತೋಳಿಗೆ ಹೆಚ್ಚಿಗೆ ತೊಗೊಂಡಿರುವಂಥದ್ದು. ಇದು ನೋಡಿ, ಈಗ ಇದನ್ನು ನಾವು ಈ ರೀತಿಯಾಗಿ ಇದನ್ನು ಬರೆದಿಟ್ಕೊಂಡಾಗ ತುಂಬಾ ಈಸಿ ಆಗುತ್ತೆ. ಇದು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಮೇಲೆ ಹೋಗಬೇಕು, ಅರ್ಧ ಇಂಚ್ ಕೆಳಗೆ ಬರಬೇಕು. ಇದು ಒಂದನ್ನು ನಂತರ ಸ್ಲೀವ್ ಲೂಸಿಂಗಿಗೆ ಈ ರೀತಿ ಮಾರ್ಕ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿ. ಪೇಪರಲ್ಲಿ ನಾಳೆ ನಿಮಗೆ ಖಂಡಿತ ಫುಲ್ಲು ಒಂದು ಬ್ಲೌಸ್ ಕಟ್ಟಿಂಗನ್ನೇ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಮೊದಲಿಗೆ ತೋಳಿನ ಉದ್ದಕ್ಕೆ ನಾವು ತೋಳಿನ ಉದ್ದಕ್ಕೆ 1.5 ಇಂಚ್ ಹೆಚ್ಚಿಗೆ ತಗೋಬೇಕಾಗತ್ತೆ. ನೋಡಿ, ತೋಳಿನ ಉದ್ದಕ್ಕೆ ಬಟ್ಟೆಯನ್ನು ಫ್ರೆಂಡ್ಸ್, ನಾನು ಇದನ್ನೆಲ್ಲ ಬರೆದುಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಾಂದರೆ ವಿಡಿಯೋ ತುಂಬ 1 ಅವರ್ ಆಗುತ್ತೆ ಏನೋ. ಇದನ್ನೆಲ್ಲ ಫುಲ್ ಬರೆದ್ಬಿಡ್ತೀನಿ ನಾನು. ಬರೆದ್ಬಿಟ್ಟು ನಿಮಗೆ ಈ ರೀತಿ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ತೋಳಿನ ಉದ್ದ ಬಟ್ಟೆಯನ್ನು 4 ಮಡುಪು ಮಡಚಬೇಕು. ಮಡಚಿರುವ ಭಾಗ ನಮ್ಮ ಕಡೆ ಇರಬೇಕು. ಮಡಚಿರುವ ಕಡೆ ಉದ್ದವನ್ನು ನೋಡಬೇಕು. ಅದಕ್ಕೆ 1.5 ಇಂಚ್ ಹೆಚ್ಚಿಗೆ ಸೇರಿಸಬೇಕು. ನಂತರ ಎರಡನೇದು, ನಮ್ಮ
ನಮ್ಮ ಕಡೆ ಮುಂದಕ್ಕೆ, ನಮ್ಮ ಕಡೆಯಿಂದ ಈಗ ನಾವೇನು ಫೋಲ್ಡಿಂಗ್ ಮಾಡಿರ್ತೀವೋ ನಮ್ಮ ಕಡೆಯಿಂದ ಮುಂದಕ್ಕೆ ಅಗಲ ನೋಡಬೇಕು. ಅದಕ್ಕೆ 1.5 ಇಂಚ್ ಹೆಚ್ಚಿಗೆ ಸೇರಿಸಬೇಕು. ಉದ್ದದಿಂದ ಕೆಳಗೆ ಡೌನ್ ಮಾರ್ಕ್ ಮಾಡಬೇಕು. ಅದಕ್ಕೆ 1.5 ಇಂಚ್ ಹೆಚ್ಚಿಗೆ ಶೇಪ್ ಮಾರ್ಕ್ ಮಾಡಬೇಕು. ಉದ್ದದ ಕಡೆಯಿಂದ 1.5 ಇಂಚ್ ಮುಂದಕ್ಕೆ ಶೇಪ್ ಮಾರ್ಕ್ ಮಾಡಬೇಕು. ಆ ಮಾರ್ಕಿಂದ ಅಗಲದ ಕಡೆ ಮಾರ್ಕ್ ಮಾಡಿರುವ 1.5 ಇಂಚ್ ಶೇಪಿನವರೆಗೂ ಸೀದಾ ಗೆರೆ ಹಾಕಬೇಕು. ಆ ಗೆರೆಯ ಮಧ್ಯಭಾಗಕ್ಕೆ ಮಾರ್ಕ್ ಮಾಡಿ ಅರ್ಧ ಇಂಚು ಮೇಲಕ್ಕೆ ಮತ್ತು ಕೆಳಕ್ಕೆ ರೌಂಡ್ ಮಾರ್ಕ್ ಮಾಡಬೇಕು. ನೋಡಿ, ಇದನ್ನು ನೀವು ನೋಡಿದ್ರೆ, ಇದನ್ನೆಲ್ಲ ನೀವು ಓದಿದಾಗ ಇದು ಮಾರ್ಕ್ ಎಲ್ಲೆಲ್ಲಿ ಬಂದಿದೆ ಅನ್ನೋದು ನಮಗೆ ಕರೆಕ್ಟಾಗಿ ಇದರಿಂದ ಅರ್ಥ ಆಗುತ್ತೆ. ಈ ಮಾರ್ಕ್ನ ಹೇಗೆ ಮಾಡಬೇಕು ಅಂತ ಅಂದರೆ, ಈ ಲೈನ್ಸ್, ಈ ನಂಬರ್ಸ್ ಏನಿದೆ, ಈ ನಂಬರ್ ಇದರಲ್ಲಿದೆ. ಇದು ತೋಳಿನ ಉದ್ದ 0ದಿಂದ 1 ಈ ರೀತಿಯಾಗಿ ಬಂದರೆ ಇದು ತೋಳಿನ ಉದ್ದ ಆಗುತ್ತೆ, ಇದು ಅಗಲ ಆಗುತ್ತೆ, ಇದು ಡೌನ್ ಆಗುತ್ತೆ, ಇದು ಶೇಪ್ ಮಾರ್ಕ್ ಆಗುತ್ತೆ, ಇದು ರೌಂಡ್ ಮಾರ್ಕ್ ಆಗುತ್ತೆ. ಇದನ್ನೆಲ್ಲ ನೀವು 1 ಸಲ 2 ಸಲ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಖಂಡಿತ ತುಂಬ ಈಸಿಯಾಗಿ ನೀವು ಸ್ಲೀವ್ನ ಮಾಡ್ಬೋದು. ಇದರಲ್ಲೇ ನಾವು ಫುಲ್ ಸ್ಲೀವು, ಪಫ್ ಸ್ಲೀವು, ನಂತರ ಫುಲ್ಲು ಲೆಂತ್ ಫುಲ್ಲು ಲಾಂಗ್ ಸ್ಲೀವ್ ಬರ್ತವೆ ನೋಡಿ ಇಲ್ಲಿವರೆಗೂ. ಆ ಥರ ಸ್ಲೀವ್ನ ಎಲ್ಲದನ್ನು ನೀವು ಮಾರ್ಕ್ ಮಾಡಬೇಕಾದ್ರೆ ಮೆಥಡ್ ಮಾತ್ರ ಸೇಮ್ ಇರುತ್ತೆ. ಆದರೆ ಇಲ್ಲಿ ಅಳತೆ ಏನಿದೆ ಇದು ಮಾತ್ರ ಚೇಂಜ್ ಆಗಿರುತ್ತೆ. ಇಲ್ಲೇನಿದೆ ಅಳತೆ ಇದಷ್ಟೇ ಚೇಂಜ್ ಆಗಿರುತ್ತೆ. ಇದು ಎಲ್ಲ ಮಾರ್ಕ್ ಹಾಕೋ ಮೆಥಡ್ಡು, ಇದು ಏನಿದೆ ಇದು ಎಲ್ಲನೂ ಕೂಡ ಸೇಮ್ ಆಗಿರುತ್ತೆ. ಆದಷ್ಟು ಫ್ರೆಂಡ್ಸ್ ಇದನ್ನು ನೀವು ಪೇಪರ್ ಕಟ್ಟಿಂಗಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಅದರಿಂದನೂ ನೀವು ನೋಡಿ ಟ್ರೈ ಮಾಡಿ ಕಲಿಬೋದು. 1 ಸಲ 2 ಸಲ ನಾವು ಪೇಪರ್ ಕಟ್ಟಿಂಗು ಈ ರೀತಿ ಮಾಡಿದಾಗ ಖಂಡಿತ ನಮಗೆ ಈಸಿಯಾಗಿಯೇ ಬಂದುಬಿಡುತ್ತೆ. 1 ಸಲ 2 ಸಲ ಅರ್ಥ ಆಗದೆ ಇರ್ಬೋದು, ಸ್ವಲ್ಪ ಹೆಂಗೆಂಗೋ ಅಂತ ಅನಿಸ್ಬೋದು. ಬಿಗಿನರ್ಸ್ಗೆ ಹೇಳ್ತಾ ಇರೋದು, 1 ಸಲ 2 ಸಲ ನಾವು ಪ್ರಾಕ್ಟೀಸ್ ಮಾಡ್ತಾ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಎಷ್ಟು ಫ್ರೀಯಾಗಿ ನೀವು ಅಂದ್ರೇನು ಟೆನ್ಷನ್ ಮಾಡ್ಕೋಬಾರ್ದು. ಫ್ರೀ ಮೈಂಡ್ ಸೆಟ್ಟಿಂದ ಯಾವುದನ್ನೇ ಕಲಿಬೇಕಾದ್ರೂ ಅಷ್ಟೇ ಟೆನ್ಷನ್ ಮಾಡ್ಕೋಬಾರ್ದು. ಫ್ರೀಯಾಗಿರ್ಬೇಕು ಮೈಂಡ್. ಆ ಟೈಮ್ನಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದು ನಾವು ಇದು ಬರುತ್ತೋ ಇಲ್ಲೋ ಹೆಂಗೋ ಏನೋ ಅಂದ್ಕೊಂಡು ನಾವು ಟೆನ್ಷನ್ ಮಾಡ್ಕೊಂಡಾಗ ಖಂಡಿತ ಅದು ಕಷ್ಟ ಅನಿಸುತ್ತೆ. ಬೇಡ ಬಿಡಪ್ಪ ಅನ್ನೋ ಲೆವೆಲಿಗೆ ಕೂಡ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಯಾವುದನ್ನೇ ಆಯಿತು ಓವರಾಗಿ ಟೆನ್ಷನ್ ಮಾಡ್ಕೋಬಾರ್ದು. ನೀಟಾಗಿ ಫ್ರೀ ಮೈಂಡಿಂದ ಇದು ಈ ಥರ ಇದೆ, ದಿನಕ್ಕೆ ಒಂದೊಂದನ್ನೇ ಕಲೀರಿ. ಒಂದೇ ದಿನಕ್ಕೆ ಎಲ್ಲ ಕಲಿಬೇಕು ಅನ್ನೋದು ಏನಿರಲ್ಲ. ಒಂದೊಂದು ದಿನಕ್ಕೆ ಒಂದೊಂದನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ನೀಟಾಗಿ ಈಸಿಯಾಗಿ ಕಲಿಬೋದು. ನೋಡಿ, ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಹೋಗ್ದಿರ ಮನೆಯಲ್ಲೇ ಕೂತ್ಕೊಂಡು ನೀವು ನೀಟಾಗಿ ಎಲ್ಲನೂ ಕಲಿಬೋದು. ಹೇಳೋದನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ಬಂದೇ ಬರುತ್ತೆ ಅದು. ಆದಷ್ಟು ಫ್ರೆಂಡ್ಸ್ ನೀವು ಪೇಪರಿಂದನೇ ಜಾಸ್ತಿ ಕಲಿಬೇಕಾಗುತ್ತೆ. ನಾಳೆ ನಾನು ಇಲ್ಲಿ ಬರೋ ಅಂಥ ಸ್ಟೂಡೆಂಟ್ಸ್ಗೂ ಹಾಗೂ ನಿಮಗೂ ನೀಟಾಗಿ ಪೇಪರ್ ಕಟ್ಟಿಂಗ್ನ ಯಾವ ರೀತಿ ಒಂದು ಫುಲ್ ಬ್ಲೌಸ್ನ ಮಾಡೋದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ಖಂಡಿತ ಹೇಳ್ಕೊಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ. ಆದಷ್ಟು ಪೇಪರು ಎಲ್ಲ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳಿ. ನ್ಯೂಸ್ ಪೇಪರ್ ಆದರೂ ತೊಗೊಳ್ಳಿ, ಅಥವಾ ಡ್ರಾಯಿಂಗ್ ಶೀಟ್ ಇರ್ತಾವಲ್ಲ ಅದನ್ನು ಬೇಕಾದ್ರೂ ನೀವು ತೊಗೊಂಡು ರೆಡಿ ಆದರೆ ನಾಳೆ ಫುಲ್ ನಿಮಗೆ ಬ್ಲೌಸ್ದು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಕೊಟ್ಟರೆ ನಾಳೆ ವಿಡಿಯೋ ಖಂಡಿತ ಅಪ್ಲೋಡ್ ಮಾಡ್ಕೊಡ್ತೀನಿ. ಹಾಗೆಯೇ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಕಲಿಬೇಕು ಅಂದ್ಕೊಂಡಿರೋರಿಗೆ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಹೋಗಿ ಕಲಿತಾ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಕಲ್ತಂಗಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.